ನಮಸ್ತೆ ಎಲ್ರಿಗೂ. ತಾಳಿಯ ಪವಿತ್ರತೆ ಏನು? ತಾಳಿಯ ಮಹತ್ವವೇನು? ಸನಾತನ ಧರ್ಮದಲ್ಲಿ ಮದುವೆಗೆ ಒಂದು ಮಹತ್ವ ಸ್ಥಾನವಿದೆ. ಯಾರಿಗವರೇ ಮದುವೆಯನ್ನು ಮಾಡಿಕೊಳ್ಳುವ ಹಾಗಿಲ್ಲ. ಕುಟುಂಬ ಜನ ಸಮಕ್ಷಮದಲ್ಲೇ ಮದುವೆಯಾಗಬೇಕು. ಕೇವಲ ಶಾರೀರಿಕ ಸುಖಕ್ಕಾಗಿ ಮದುವೆಯನ್ನು ಮಾಡಿಕೊಳ್ಳಬಾರದು. ಲೈಂಗಿಕ ಆನಂದಕ್ಕಾಗಿ ಮದುವೆಯಾಗುವುದಕ್ಕೆ ಧರ್ಮಶಾಸ್ತ್ರಗಳು ಭರಿಸುವುದಿಲ್ಲ. ಸ್ತ್ರೀಯರಿಗೆ ವಿವಾಹ ವಿಧಿ ವೈದಿಕ ಸಂಸ್ಕಾರವಾಗಿದೆ. ಪತಿಯ ಗೃಹ ನಿವಾಸವು ಅಗತ್ಯವಾಗಿದೆ. ಪುರುಷರು ಗುರುಕುಲ ನಿವಾಸಕ್ಕೆ ಹೋದಂತೆ ಸ್ತ್ರೀಯರು ಗಂಡನ ಮನೆಗೆ ಹೋಗಬೇಕು. ಗೃಹ ಕೃತ್ಯಗಳನ್ನು ಯಜ್ಞಯಾಗಗಳಂತೆ ನಿರ್ವಹಿಸಬೇಕು ಎನ್ನುತ್ತಿದೆ ಧರ್ಮಶಾಸ್ತ್ರ. ವಿವಾಹವು ಜೀವನ ಸಂಸ್ಕಾರವಾಗಿ ಭಾವಿಸುತ್ತಾರೆ. ಸೃಷ್ಟಿ ಕಾರ್ಯ ನಿವಾರಣೆಗಾಗಿ ನಡೆಯುವ ಪರಮ ಪವಿತ್ರ ವಿಧಿಯೇ ಮದುವೆ ಎಂದು ಹೇಳುತ್ತಾರೆ ಹಿರಿಯರು. ಮಾಂಗಲ್ಯ ಧಾರಣ ಸಮಯದಲ್ಲಿ ವರನು ಮಂತ್ರಪೂರ್ವಕವಾಗಿಯೇ ತಾಳಿ ಕಟ್ಟಬೇಕು. ಇದು ವೈದಿಕ ಪ್ರಮಾಣವೇ ಆಗಿರುತ್ತದೆ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಪದ್ಮಾಮಿ ಸುಭಗೆ ತ್ವಂ ಜೀವತ್ ಶರದಾಶ್ಯತಂ. ಓ ಮಾಂಗಲ್ಯವೇ, ನನ್ನ ಜೀವನ ಸೌಭಾಗ್ಯಕ್ಕೆ ಕಾರಣವಾಗಿರುವ ಈ ನನ್ನ ಧರ್ಮಪತ್ನಿಯ ಕೊರಳಲ್ಲಿ ನಿನ್ನನ್ನು ಅಲಂಕರಿಸುತ್ತೇನೆ. ನೀನು ಈ ಸೌಭಾಗ್ಯವತಿಗೆ ರಕ್ಷಣೆಯಾಗಿ 100 ವರ್ಷಗಳ ಕಾಲವೂ ಇರುವಂತಾಗಲಿ. ಸಮಸ್ತ ದೇವತೆಗಳು ನಿನ್ನನ್ನು ಆಶೀರ್ವದಿಸಲಿ ಎಂದು ಪವಿತ್ರ ತಾಳಿಯನ್ನು ವಧುವಿಗೆ ಕೊರಳಲ್ಲಿ 3 ಗಂಟುಗಳು ಹಾಕಿ ಕಟ್ಟುತ್ತಾನೆ. 3 ಗಂಟುಗಳು ಯಾಕೆ ಹಾಕಬೇಕು? ಇದರ ಅರ್ಥವೇನೆಂದರೆ, ತ್ರಿಮಾತೆಯರಾದ ಲಕ್ಷ್ಮೀ ಸರಸ್ವತಿ ಪಾರ್ವತಿಯರ ಸಾಕ್ಷಿಯಾಗಿ, ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಸಾಕ್ಷಿಯಾಗಿ, ಸಂಧ್ಯಗಳ ಸಾಕ್ಷಿಯಾಗಿ, ಋಗ್ಯಜು ಸಾಮಗಳೆಂಬ ತ್ರಿವೇದಗಳ ಸಾಕ್ಷಿಯಾಗಿ 3 ಗಂಟುಗಳನ್ನು ಹಾಕಿಸುತ್ತಾರೆ. 3 ಗಂಟುಗಳು ಹಾಕಿದ ನಂತರ ಅರಿಶಿನ ಕುಂಕುಮಗಳನ್ನು ಇಟ್ಟು ವರನು ತಾಳಿಗೆ ನಮಸ್ಕರಿಸುತ್ತಾನೆ. ಪವಿತ್ರ ಸೂಚಕವಾಗಿ ತಾಳಿಯ ದಾರವನ್ನು ಅರಿಶಿನದಿಂದ ನಮಸ್ಕರಿಸುತ್ತಾರೆ. ತಾಳಿಯ ಸೂತ್ರದಲ್ಲಿ ತಾಳಿಗಳನ್ನು ಮುತ್ತೈದೆಯರು ಮಾತ್ರ ಪೋಣಿಸಬೇಕೆಂಬ ನಿಯಮವೂ ಇದೆ. ಕೆಲವು ಮದುವೆಗೆ ಮುಂದಿನ ದಿನವೇ ತಾಳಿಯನ್ನು ದೇವರ ಮುಂದೆ ಇಟ್ಟು ದೇವರ ಆಶೀರ್ವಾದಗಳನ್ನು ಪಡೆಯುತ್ತಾರೆ ಅಥವಾ ಬಯಸುತ್ತಾರೆ. ಮದುವೆಯಾದ ನಂತರ ತಾಳಿಗಳು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿಯೂ ಕೊರಳಲ್ಲೇ ಇರಬೇಕಾಗಿರುತ್ತದೆ. ಮಾಂಗಲ್ಯವು ಅಲಂಕಾರದ ವಸ್ತುವಲ್ಲ, ಪವಿತ್ರವಾದ ವಸ್ತು. ಎಂಥ ಕಾಮುಕ ಪುರುಷನಾದರೂ ತಾಳಿಯನ್ನು ನೋಡಿದ ಕೂಡಲೇ ತಲೆ ತಗ್ಗಿಸಿ ಕೈ ಮುಗಿಯುವಂಥ ಮಹತ್ವ ತಾಳಿಗೆ ಇದೆ. ಜನಿವಾರ ಮತ್ತು ಶಿವದಾರ ಹೇಗೆ ಪವಿತ್ರವಾದವೋ, ತಾಳಿಯೂ ಸ್ತ್ರೀಯರಿಗೆ ಪವಿತ್ರವಾದದ್ದು. ತಾಳಿಯ ಮಹತ್ವವನ್ನು ಕಣ್ಣಾರೆ ನಾವೇ ಕಾಣುತ್ತೇವೆ. ತಾಳಿ ಕೊರಳಲ್ಲಿ ಬೀಳುವುದಕ್ಕೆ ಮುಂದೆ ಇರುವ ಹೆಣ್ಣಿನ ವರ್ತನೆಗೂ ಮದುವೆಯಾದ ನಂತರ ಇರುವ ಹೆಣ್ಣಿನ ವರ್ತನೆಗೂ ಬಹು ವ್ಯತ್ಯಾಸವಿರುತ್ತದೆ. ನೋಡುವ ನೋಟ, ಆಡುವ ಮಾತು, ಮಾಡುವ ಚೇಷ್ಟೆ, ಮನಸ್ಸಿನ ಬಯಕೆ ಎಲ್ಲದರಲ್ಲೂ ನಾವು ಬದಲಾವಣೆಯನ್ನು ಕಾಣುತ್ತೇವೆ. ಇದೆಲ್ಲ ತಾಳಿಯ ಮಹತ್ವವೇ. ತಾಳಿ ಕೊರಳಲ್ಲಿ ಬಿದ್ದ ದಿನದಿಂದಲೇ ಹೆಣ್ಣಿನ ನಡೆನುಡಿಗಳಲ್ಲಿ ಬದಲಾವಣೆಗಳು ಸ್ವಾಗತಾರ್ಹವೇ. ಮೊದಲಿನಂತೆಯೇ ಎಲ್ಲರ ಜೊತೆಯಲ್ಲಿ ಮಾತನಾಡುವುದು, ಆಡುವುದು, ಕೂಗುವುದು, ಕುಪ್ಪಳಿಸುವುದು, ಕುಣಿಯುವುದು ನಡೆಯೋಲ್ಲ. ಕುಮಾರಿ ಸ್ವಾತಂತ್ರ್ಯವೋ ಈಗಿಲ್ಲ. ಈಗ ಅವಳು ಪರವಸ್ತುವಾಗಿದ್ದಾಳೆ. ಅಣ್ಣ ತಮ್ಮಂದಿರ ಜೊತೆ ಜಗಳವಾಡುವುದು, ಅಮ್ಮ ಅಪ್ಪನ ಜೊತೆ ಮುನಿದುಕೊಂಡರೆ ಮಲಗುವುದು ಅವಳಿಗೆ ಈಗ ಸರಿಯಲ್ಲ. ವರನಾಗಿ ಮದುವೆ ಮಾಡಿಕೊಂಡಿರುವವನ ಬಾಧ್ಯತೆಯೂ ಕಡಿಮೆಯೇನಲ್ಲ. ಮೊದಲಿನಂತೆ ಗೆಳೆಯರ ಜೊತೆ ತಿರುಗುವುದು, ಅರ್ಧರಾತ್ರಿಗೆ ಮನೆ ಸೇರೋದು, ಕೆಲಸಗಳನ್ನು ಅಪ್ಪ ಅಣ್ಣಂದಿರ ಮೇಲೆ ಹಾಕಿ ಹಾಯಾಗಿ ತಿರುಗಾಡುವುದನ್ನು ಬಿಡಬೇಕು. ಮದುವೆಯಾದ ನಂತರ ಸದಾಕಾಲವೂ ಹೆಂಡತಿಯ ಜೊತೆಯಲ್ಲಿ ಸರಸವಾಡುತ್ತಾ ಇರಬಾರದು. ಹಾಗೆಂದು ಮಾತನಾಡದೇ ಇರಬಾರದು. ಮದುವೆಯಾದ ಹೆಣ್ಣನ್ನು ಅರ್ಧಾಂಗಿ ಎನ್ನುತ್ತಾರೆ. ಅರ್ಧಾಂಗಿ ಅಂದರೆ ಗಂಡನ ಶರೀರದಲ್ಲಿ ಅರ್ಧ ಭಾಗವನ್ನು ಆಕ್ರಮಿಸಿದವಳು ಎಂದರ್ಥ. ಹೆಂಡತಿಯನ್ನು ಅರ್ಧಾಂಗಿಯಾಗಿಯೇ ಕಾಣಬೇಕು, ಮನ್ನಿಸಬೇಕು, ಪ್ರೀತಿಸಬೇಕು. ಹುಟ್ಟಿ ಬೆಳೆದಿರುವ ಮನೆಯನ್ನು ಬಿಟ್ಟು ಬಂದ ಮಡದಿಗೆ ನೋವಾಗುವಂತೆ ಮಾತನಾಡಬಾರದು. ಹೆಂಡತಿ ಎಂದರೆ ಗೆಳತಿ, ಸಾಧಾರಣ ಗೆಳತಿಯಲ್ಲ, ಸಾವಿನ ತುದಿ ಗಳಿಗೆಯವರೆಗೂ ಜೊತೆ ಬಿಡದ ಮಹಾಗೆಳತಿ. ಮಾಂಗಲ್ಯದ ಪವಿತ್ರತೆಯನ್ನು ಗಂಡ ಹೆಂಡತಿಯರಿಬ್ಬರೂ ಆಜೀವ ಪರ್ಯಂತರವೂ ಕಾಪಾಡಿಕೊಂಡು ಬರಬೇಕು. ಎಂಥ ಸಮಸ್ಯೆಗಳು ಎದುರಾದರೂ ಕೂಡ ವಿವಾಹ ಬಂಧನದಲ್ಲಿ ಬಿರುಕು ಬರಬಾರದು. ನೊಂದುಕೊಳ್ಳುವ ವಿಷಯದಲ್ಲಿಯೂ ಕೂಡ ಹೊಂದಿಕೊಂಡೇ ನಡೆಯಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ತೆ.